ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲಾ ಭೋವಿ ಒಡ್ಡರ ಜನಪರ ಕಲ್ಯಾಣ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಕಲಬುರಗಿ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಚಿವ ಸ್ಥಾನ ಕೊಡುವುದರ ಜೊತೆಗೆ ರಾಜ್ಯದ ಭೋವಿ ಸಮಾಜದ ಪ್ರತಿನಿಧಿಗೂ ಸಚಿವ ಸಂಪುಟದಲ್ಲಿ ಸ್ಥಾನ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯ ಮಾಡಲಾಗಿದೆ. ಸಂಘದ ಅಧ್ಯಕ್ಷ ಸಿದ್ದರಾಮ್ ಟಿ ದಂಡಗುಲ್ಕರ್ ಮಾತನಾಡಿ, ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಮನವಿ ಮಾಡಿದ್ರು. ಅವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಈ ಹಿಂದೆ ದಿವಂಗತ ಕಮರುಲ್ ಇಸ್ಲಾಂ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ರು. ಅದೇ ರೀತಿಯಲ್ಲಿ ಖನೀಜ್ ಫಾತಿಮಾ ಅವರಿಗೂ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡುವುದರ ಮೂಲಕ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದ ಭೋವಿ ಸಮಾಜಕ್ಕೂ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ದೊರಕಬೇಕು. ಸಮಾಜದ ಒಬ್ಬರಿಗೆ ಸಚಿವ ಸ್ಥಾನ ಕೊಡುವ ಮೂಲಕ ಸಮುದಾಯದ ಆಶಯಗಳನ್ನ ಈಡೇರಿಸಬೇಕು ಅಂತ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಈ ಪತ್ರಿಕಾ ಮುಖಾಂತರ ಕೇಳಿಕೊಡುವುದೇನೆಂದರೆ, ನಮ್ಮ ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಖನೀಜಾ ಫಾತಿಮಾ ಮೇಡಮ್ ಅವರಿಗೆ ಒಂದು ಸ್ಥಾನವನ್ನು ನೇಮಿಸಬೇಕಂತ ನಮ್ಮ ಕಾಂಗ್ರೆಸ್ ಪಾರ್ಟಿಯವರಿಗೆ ವಿನಂತಿ ಮಾಡ್ಕೊಳ್ತಿದ್ದೇವೆ. ಆದರೆ ಖನೀಜಾ ಫಾತಿಮಾ ಅವರಿಗೆ ಒಂದು ಯಾವುದೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಸ್ಥಾನಮಾನ ಸಿಗಬೇಕಂತ ನಾವು ಆಶೆಯನ್ನು ಯಾಕೆ ಮಾಡ್ತಿದ್ದೇವೆ ಅಂದರೆ, ಕಲ್ಯಾಣ ಕರ್ನಾಟಕದಲ್ಲಿ 24 MLAಗಳಿದ್ದಾರೆ ಹಾಗೂ 5 MP ಗಳಿದ್ದಾರೆ. ಇದೆಲ್ಲಕ್ಕೆ ಒಂದು ಮೈನಾರಿಟೀಸ್ ಒಂದು ಮುಖ್ಯ ಪಾತ್ರ ಇದೆ. ಅದರಲ್ಲಿ ಒಂದು ಮೈನಾರಿಟೀಸ್ಗೆ ಲೇಡೀಸ್ಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಅಲ್ಲಿ ಜನಗಳಿಗೆ ಒಂದು ಕಾಂಗ್ರೆಸ್ ಪಾರ್ಟಿದ ಒಂದು ಬೆಂಬಲ ಇರುತ್ತದಂತ ನಮ್ಮ ಆಸೆ. ಹಾಗೆ ನಾವು ಭೋವಿ ಸಮಾಜದವರಿಗೆ ಒಂದು ಸ್ಥಾನಮಾನ ಸಿಗಬೇಕು. ಯಾಕಂದರೆ ನಮ್ಮ ಭೋವಿ ಸಮಾಜದವರು ಮೊದಲಿನಿಂದ ಕಾಂಗ್ರೆಸ್ದಾಗೆ ನಮ್ಮ ಶಿವರಾಜ್ ತಂಗಡಿಗಿರೋ ಆಗಲಿ, ನಮ್ಮ ವೆಂಕಟರಮಣಪ್ಪ ಆಗಲಿ, ಅವ್ರ ಮಗವರು ವೆಂಕಟೇಶ್ ಅಂತ MLA ಇದ್ದಾರೆ, ಮತ್ತು ಶ್ರೀನಿವಾಸ್ ಆಗಲಿ, ಅವ್ರನ್ನೂ 3 ಸಲ ಆರಿಸ್ಕೊಂಡಾರೆ. ಇವರು ತಂಗಡಿಯವ್ರನ್ನೂ 3 ಸಲ ಆರಿಸ್ಕೊಂಡಾರೆ. ನಮಗೆ ಒಂದು ಸ್ಥಾನಕ್ಕೂ ಬೇಕು. ಯಾಕಂದರೆ ನಾವು ಎಲ್ಲ ಭೋವಿ ಜನಾಂಗದವರು ನಮ್ಮ ಕರ್ನಾಟಕದಲ್ಲಿ ಅಣೆಕಟ್ಟುಗಳನ್ನು ಮತ್ತು ನಮ್ಮ ಇವು ಕಟ್ಟಡಗಳನ್ನು ಎಲ್ಲ ವಿಧಾನಸಭಾ ಕಟ್ಟಡವನ್ನು ನಾವೇ ರೂಪಿಸಿದ್ದೇವೆ ಅಂತ ಒಂದು ಇತಿಹಾಸ ಇದೆ. ಅದರಲ್ಲಿ ನಮಗೆ ಕಾಂಗ್ರೆಸ್ ಪಾರ್ಟಿದಾಗ ಒಂದು ಮಹತ್ವ ಸ್ಥಾನ ಕೊಡಬೇಕಂತ ನಮ್ಮ ವಿನಂತಿ. ಇವತ್ತಿನ ಪತ್ರಿಕಾ ಪ್ರಕಟಣೆ ಈಗಾಗಲೇ ಮಾಡಿ ನಾವು ಬಂದಿವಿ. ಈ ಪತ್ರಿಕಾ ಪ್ರಕಟಣೆಗೆ ನಮ್ಮ ಭೋವಿ ಜಿಲ್ಲಾ ಭೋವಿ ಒಡ್ಡರ ಜನಪರ ಕಲ್ಯಾಣ ಸಂಘದ ಗೌರವ ಅಧ್ಯಕ್ಷರಾದಂಥ ರಾಜು ಮೇಸ್ತ್ರಿ ಅವರು ಅದಾರೆ, ಹಾಗೂ ಉಪಾಧ್ಯಕ್ಷರಾದಂಥ ರಾಜು ದಾಭಿಮನಿ ಅವರು ಅದಾರೆ, ಹಾಗೂ ಉಪಾಧ್ಯಕ್ಷರಾದಂಥ ಮೋಹನ್ ಇಟ್ಕರ್ ಅದಾರೆ. ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳಾದಂಥ ನಾಗೇಂದ್ರಪ್ಪ ಪೋಲಕ್ಪಳ್ಳಿ ಅವರು ಅದಾರೆ. ಎಲ್ಲ ಸಮುದಾಯದ ನಮ್ಮ ಸಮಾಜದ ಮುಖಂಡರ ಅಭಿಪ್ರಾಯ ಏನಂತಂದ್ರೆ, ಗುಲ್ಬರ್ಗ ಜಿಲ್ಲೆಯಲ್ಲಿ ಏಕೈಕ ಮಹಿಳೆ, ಅದು ಅಲ್ಪಸಂಖ್ಯಾತ ಮಹಿಳೆ ಶ್ರೀಮತಿ ಖನೀಜಾ ಫಾತಿಮಾ ಮೇಡಮ್ ಅವರು 2 ಬಾರಿ ಶಾಸಕರಾಗಿ ಗುಲ್ಬರ್ಗ ಜಿಲ್ಲೆಯಿಂದ ಆಯ್ಕೆಗೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗೂ ಅವರು ಎಲ್ಲ ಜನರ ಜೊತೆಗೆ ಸೋದರತ್ವ ಭಾವದಿಂದ, ಸಮಾನತೆಯಿಂದ ಸಾಮಾಜಿಕವಾಗಿ ನ್ಯಾಯವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಹಾಗೂ ಯಾರೇ ಜನ ಅವ್ರ ಕ್ಷೇತ್ರದ ಜನ ಒಂದು ಬೇಡಿಕೆಯನ್ನು ಇಟ್ಕೊಂಡು ಹೋದರೆ ಅವ್ರನ್ನ ಸೌಮ್ಯದಿಂದ ಮಾತನಾಡಿ ಅವ್ರದ್ದೇನು ಸಮಸ್ಯೆಗಳನ್ನು ಬಗೆಹರಿಸಿ, ಆಗಿಲ್ಲ ಅಂತಂದ್ರೆ ಫೋನ್ನಾಗ ಮಾತಾಡಿ ಕೆಲವು ಅಧಿಕಾರಿಗಳಿಗೆ ತಿಳಿಸಿ ಅದರ ಬಗ್ಗೆ ಫಾಲೋ ಅಪ್ ಮಾಡಿ ಕೆಲಸಗಳನ್ನು ಮಾಡಿಸ್ಕೊಡ್ತಾರೆ. ಹೀಗಾಗಿ ನಮ್ಮ ಭೋವಿ ಸಮುದಾಯದ ಮೇಲೆ ಬಹಳ ಕಾಳಜಿ ಉಳ್ಳವರಾದ್ರೆ. ಇದೇ ರೀತಿಯಾಗಿ ನಮ್ಮ ಭೋವಿ ಸಮುದಾಯದ ಬ್ರಹ್ಮಪುರ, ಆಮೇಲೆ ಶಾ ಬಜಾರ್, ಆಮೇಲೆ ಸುನಿಲ್ ನಗರ್, ಆಮೇಲೆ ಕೆಲವು ನಮ್ಮ ಉತ್ತರ ಮತಕ್ಷೇತ್ರ ಏರಿಯಾ ಬರ್ತಕ್ಕಂಥ ಭೋವಿ ಒಡ್ಡರ ಸಮುದಾಯದವ್ರ ಮೇಲೆ ಬಹಳ ಕಾಳಜಿ ಇಟ್ಟು ಅವರ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿ ಅವರ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಒಂದು ಅಭಿಮಾನದಿಂದ ನಮ್ಮ ಖನೀಜ್ ಫಾತಿಮಾ ಮೇಡಮ್ ಅವರಿಗೆ ಈಗ ವಿಸ್ತರಣೆ ಮಾಡತಕ್ಕಂಥ ಸಚಿವ ಸಂಪುಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟು ಕಾಪಾಡಬೇಕಂತ ಹೇಳಿ ನಾವೆಲ್ಲರೂ ಆಗ್ರಹಿಸ್ತೇವೆ. ಇನ್ನೊಂದು ಏನಂತಂದ್ರೆ, ಅಲ್ಪಸಂಖ್ಯಾತ ಮಹಿಳೆ ಖನೀಜ್ ಫಾತಿಮಾ ಮೇಡಮ್ ಅವರಿಗೆ ಕೊಟ್ಟರೆ ಕರ್ನಾಟಕದಲ್ಲಿ ಒಂದು ಇತಿಹಾಸ ಆದಂಗೆ ಇರ್ತದೆ. ಯಾಕಂತಂದ್ರೆ ಇಲ್ಲಿಯವರೆಗೆ
ಈ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರುವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಈಗಾದರೂ ಕೂಡ ಕೊಟ್ಟರೆ ಒಂದು ಇತಿಹಾಸ ಆದಂಗೆ ಆಗ್ತದೆ. ಅದೇ ರೀತಿಯಾಗಿ ದಿವಂಗತ ಖಮರುಲ್ ಇಸ್ಲಾಂ ಸಾಹೇಬರು ಸುಮಾರು ವರ್ಷಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿ ಸಮಾಜಕ್ಕೆ ಎಲ್ಲ ಸಮುದಾಯದವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿರ್ತಾರೆ. ಅದೇ ರೀತಿ ಇವರು ಕೂಡ ಖನಿಜ ಫಾತಿಮಾ ಮೇಡಮ್ ಅವರು ಕೂಡ ಮಾಡ್ತಾ ಇದ್ದಾರೆ. ಒಂದು ವೇಳೆ ಮೇಡಮ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ದಿವಂಗತ ಖಮರುಲ್ ಇಸ್ಲಾಂ ಸಾಹೇಬರಿಗೆ ಒಂದು ಗೌರವ ಕೊಟ್ಟಂಗೆ ಆಗ್ತದೆ. ಅದೇ ರೀತಿಯಾಗಿ ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಸಾಮಾಜಿಕ ನ್ಯಾಯ ದೊರಕಿಸಿಕೊಟ್ಟ ಆಗ್ತದೆ ಅಂತ ಹೇಳಿ ನಾವು ಈ ಒಂದು ಪತ್ರಿಕಾ ಪ್ರಕಟಣೆ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸುತ್ತೇವೆ. ಸರ್ಕಾರಕ್ಕೆ ಬೇಡಿಕೆಯನ್ನ ಇಟ್ಟಿರ್ತೇವೆ. ಇನ್ನೊಂದು, ನಮ್ಮ ಬೋವಿ ವಡ್ಡರ ಸಮುದಾಯದ ವತಿಯಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ. ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಮೊದಲನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಕಾಲದಲ್ಲಿ ನಮ್ಮ ಬೋವಿ ವಡ್ಡರ ಸಮುದಾಯದ 3 ಜನ ಶಾಸಕರು ಇರ್ತಾರೆ. ಆ ಶಾಸಕರಲ್ಲಿ ಯಾರಿಗೂ ಕೂಡ ಒಬ್ಬರಿಗಾದ್ರೂ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ, ಅನ್ಯಾಯ ಆಗಿದೆ. ಈಗಲಾದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜದ ಶಾಸಕರುಗಳಾದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಅವರು ಹಾಗೂ AC ಶ್ರೀನಿವಾಸ್ ಮತ್ತು ವೆಂಕಟೇಶ್, ಈ ಮೂವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ನಮ್ಮ ಸಮುದಾಯಕ್ಕೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಂಗೆ ಆಗ್ತದೆ ಅಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೇವೆ ಹಾಗೂ ವಿನಂತಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ರಾಜು ಎಂ ಮೇಸ್ತ್ರಿ, ಕಾರ್ಯಾಧ್ಯಕ್ಷ ಈರಣ್ಣ ಬಿ ರಾವರ್ಕರ್, ಉಪಾಧ್ಯಕ್ಷ ಮೋಹನ್ ಎಂ ವಿಟ್ಕರ್, ಕನಕಪ್ಪ ಆರ್ ದಂಡಗಲ್ಕರ್, ರಮೇಶ್ ಜಿ ಪವಾರ್, ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ ರಾವ್ ಎಲ್, ದೊಡ್ಡಮನಿ ಸಿರಿ, ವಿಜಯ್ ಕುಮಾರ್ ಎಸ್, ಗಿರಿಜಾಪುರ, ಭೀಮಶಂಕರ್ ಕೆ, ಬಂಕೂರ್, ಭೀಮಶಂಕರ್ ಕೆ, ಕುರುಡೇಕರ್ ಹಾಗೂ ಶ್ರೀನಿವಾಸ್ ಎಲ್ ದಂಡಗುಡ್ಕರ್ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.